ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಎಲ್ಲ ರೀತಿಯಂತ ಒಂದು ಕನೆಕ್ಟಿವಿಟಿ, ರೈಲ್ವೆ ಇರ್ಬೋದು, ಏರ್ವೇಸ್ ಇರ್ಬೋದು, ರೋಡ್ ನೆಟ್ವರ್ಕ್ಸ್ ಇರ್ಬೋದು, ಇದ್ರ ಮುಖಾಂತರ ನಮ್ಮ ಗ್ಲೋಬಲ್ ಇನ್ನೋವೇಷನ್ಗೆ ನಮ್ಮ ಶಿವಮೊಗ್ಗವನ್ನ ತಯಾರು ಮಾಡಬೇಕು. ಯುವ ಶಕ್ತಿಗೆ ಬೇಕಾದಂತ ದೇವರು ಎಲ್ಲದೂ ಕೂಡ ಕೊಟ್ಟಿದ್ದಾನೆ. ಅದಕ್ಕೆ ಬೇಕಾದಂತ ಸರ್ಕಾರದಿಂದ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಕೊಟ್ರೆ ತಂತಾನಾಗಿ ಅವರು ಕೂಡ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಶಿವಮೊಗ್ಗಕ್ಕೆ ದೇವರು ಕೊಟ್ಟಂತ ಪರಿಸರ ಇದೆ. ಇಲ್ಲಿ ಬಂದು ಪ್ರವಾಸಿಗರು ಒಂದು ವಾರ ಇದ್ರೆ ನೋಡ್ಲಿಕ್ಕೆ ಬೇಕಾದಂತ ಈ ಪರಿಸರಕ್ಕೆ ಪೂರಕವಾದಂತ ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕು. ಮಧ್ಯ ಕರ್ನಾಟಕದ ಏರ್ಪೋರ್ಟ್ ಇದೆ. ಇಲ್ಲಿ ಮಧ್ಯ ಕರ್ನಾಟಕದ ಅಕ್ಕಪಕ್ಕದ 3-4 ಜಿಲ್ಲೆಗಳಿಂದ ಇಲ್ಲಿಗೆ ಬರ್ತಾರೆ. ನಂಬರ್ ಆಫ್ ಫ್ಲೈಟ್ಸ್ ಇಲ್ಲಿಂದ ಆಪರೇಷನ್ ಆಗಬೇಕು. ಈ ರೀತಿ ಬರುವಂತ ದಿನದಲ್ಲಿ ಇನ್ನು 5 ವರ್ಷದಲ್ಲಿ ನಮ್ಮ ಶಿವಮೊಗ್ಗಕ್ಕೆ ಪಿನ್ ಟು ಪ್ಲೈನ್ ಎಲ್ಲದೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ 100% ಡೆವಲಪ್ಮೆಂಟ್ ಆಗಬೇಕು. ಆ ರೀತಿ ಗುರಿಯನ್ನು ಇಟ್ಕೊಂಡು ಇವತ್ತು ಹಂತ ಹಂತವಾಗಿ ಕೆಲಸವನ್ನ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ವಿ. ಇವತ್ತೇನು ಶಿವಮೊಗ್ಗ ಮತ್ತೆ ಚೆನ್ನೈ ಟ್ರೈನ್ ದಿನ ವಾರದ ಶುಕ್ರವಾರ ಚೆನ್ನೈಯಿಂದ ಹೊರಟು ಶನಿವಾರ 12 ಗಂಟೆಗೆ ರೀಚ್ ಆಗುತ್ತೆ. ಚೆನ್ನೈ ಮಿಡ್ ನೈಟ್ 11:30 ಚೆನ್ನೈ ಬಿಡುತ್ತೆ. ಇಲ್ಲಿ ಬೆಳಗ್ಗೆ 11:30 ರೀಚ್ ಆಗುತ್ತೆ. ಮತ್ತೆ ಸಂಜೆ 4 ಗಂಟೆ ಹೊರಡುತ್ತೆ, 5 ಗಂಟೆ ಹೊರಡುತ್ತೆ. ಮಾರನೇ ದಿನ ಅಂದ್ರೆ ನಾಳೆ ಬೆಳಗ್ಗೆ ಚೆನ್ನೈ ಬೆಳಗ್ಗೆ 4:45 ಗಂಟೆಗೆ ರೀಚ್ ಆಗುತ್ತೆ. ಹಾಗಾಗಿ ಈ ರೀತಿಯಂತ ಯೋಚನೆ ಮಾಡ್ತಾ ಇದೆ. ಕೆಲವು ಜನರಿಗೆ ಟ್ರೈನಲ್ಲಿ ಹೋಗ್ಬಿಟ್ಟು ಬರ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ಸಂಪತ್ತಿಗೆ ಮುಂದಿನ ತಿಂಗಳು 15ಕ್ಕೆ ಇಲ್ಲಿಂದ ಸ್ಪೈಸ್ ಜೆಟ್ ಶಿವಮೊಗ್ಗ ಟು ಚೆನ್ನೈ ಮುಂದಿನ ತಿಂಗಳು 15ಕ್ಕೆ ಅದು ಕೂಡ ಇನಾಗ್ರೇಷನ್ ಆಗ್ತಾ ಇದೆ ಅಂತ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತೇನು ವಾರದಲ್ಲಿ 3 ದಿನ ಹೈದರಾಬಾದ್ಗೆ ಫ್ಲೈಟ್ ಇದೆ. ಇನ್ನು ಆಲ್ಟರ್ನೇಟಿವ್ ಡೇಸ್ 3 ದಿನಕ್ಕೆ ಸ್ಪೈಸ್ ಜೆಟ್ ಅಲ್ಲಿ ಹೈದರಾಬಾದ್ ಮತ್ತೆ ಚೆನ್ನೈಗೂ ಕೂಡ ಮುಂದಿನ ತಿಂಗಳು 15ರಿಂದ ಆ ಒಂದು ವಿಮಾನ ಹಾರಾಟ ಶುರುವಾಗ್ತಾ ಇದೆ. ಇವತ್ತು ನಮ್ಮ ಶಿವಮೊಗ್ಗದ ವಿಮಾನಗಳ ಹಾರಾಟ ವಿಸಿಬಿಲಿಟಿ ಇಶ್ಯೂ ಇಂದ ಫ್ಲೈಟ್ ಕರೆಕ್ಟ್ ಟೈಮ್ ಲ್ಯಾಂಡಿಂಗ್ ಆಗ್ತಾ ಇಲ್ಲ ಶಿವಮೊಗ್ಗದಲ್ಲಿ. ಹಾಗಾಗಿ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಲೈಟ್ ಹಾಕುವ ವ್ಯವಸ್ಥೆ ಆಗಬೇಕಾಗುತ್ತೆ. ಲೈಟು ಕೂಡ ಹಾಕ್ಸಾಗಿದೆ. ನಮಗೆ ಡಿಜಿಸಿಎ ಪರ್ಮಿಷನ್ ಕೊಟ್ಟಿಲ್ಲ. ಇನ್ನು ತಿಂಗಳು ಅದನ್ನು ಕ್ಲಿಯರ್ ಆಯಿತು ಅಂದ್ರೆ ನಮಗೆ ಮಂಗಳೂರಿನಲ್ಲಿ ಲ್ಯಾಂಡ್ ಆಗುವಂತ ದೊಡ್ಡ ದೊಡ್ಡ ಏರ್ ಬಸ್ಸಸ್ ಕೂಡ ನಮ್ಮ ಶಿವಮೊಗ್ಗದಲ್ಲಿ ಲ್ಯಾಂಡಿಂಗ್ ಆಗುತ್ತೆ. ಯಾಕಂದ್ರೆ ಟೇಬಲ್ ಟಾಪ್ ಏರ್ಪೋರ್ಟ್ ಇದೆ. ಸೇಫ್ಟಿ ಏರ್ಪೋರ್ಟ್ ಶಿವಮೊಗ್ಗ ಆಗುತ್ತೆ. ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಬಂದರೂ ಕೂಡ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ಆ ರೀತಿಯಂತ ಒಂದು ವ್ಯವಸ್ಥೆ ಬರುವುದರಿಂದ ನಮ್ಮ ಶಿವಮೊಗ್ಗ ಇಲ್ಲಿಂದಲೇ ಆಗುತ್ತೆ ಅಂತ ನಾನು ಅಭಿಮಾನ ಹೇಳಿದ್ದೀನಿ. ಇನ್ನು 38 ಪಾಯಿಂಟ್ಗಳಲ್ಲಿ ಆಂಡ್ಯುಗೇಷನ್ ಮಾಡುತ್ತದೆ ಡಿಲೇ ಆಗ್ತದ್ರಿಂದ ಈ ಟೋಟಲ್ ರಸ್ತೆ ನಮಗೆ ಮುಗಿಸೋಕೆ ತಡ ಆಗ್ತಾ ಇದೆ. ಈ ತಿಂಗಳು 1 ತಿಂಗಳಿಗೆ ಸಮಯ ಕೊಟ್ಟು ಅದನ್ನು ಕೂಡ ಕ್ಲಿಯರ್ ಮಾಡ್ಲಿಕ್ಕೆ ಆಗ್ತಾ ಇದೆ. ನೀವು ಆಶ್ಚರ್ಯ ಪಡ್ತೀರಿ. ನಿಮ್ಮ ರಾಘಣ್ಣ ಚುನಾವಣೆ ಪೂರ್ವದಲ್ಲಿ ಗಡ್ಕರಿ ಅವರು ಇಲ್ಲಿ ಬಂದಾಗ ಒಂದು ಲೀಸ್ಟ್ ಕೊಟ್ಟಿದೆ, ನಮ್ಮ ಕ್ಷೇತ್ರಕ್ಕೆ ಈ ಕೆಲಸಗಳು ಆಗಬೇಕು ಅಂತ ಹೇಳಿ. ಚುನಾವಣೆ ಆದ್ಮೇಲೆ ಕೇಂದ್ರ ಸರ್ಕಾರ ಒಟ್ಟು ಶಿವಮೊಗ್ಗ ಕರ್ನಾಟಕಕ್ಕೆ 8,200 ಕೋಟಿ ಹಣವನ್ನ ಸ್ಯಾಂಕ್ಷನ್ ಮಾಡಿದೆ. ಅದರಲ್ಲಿ 3,100 ಕೋಟಿ ನಮ್ಮ ಶಿವಮೊಗ್ಗಕ್ಕೆ ಕೊಟ್ಟಿದ್ದಾರೆ ಅಂತ ತುಂಬಾ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಅಧಿಕಾರಿಗಳ ಶ್ರಮ, ಅದು ನಮ್ಮ ರೈಲ್ವೆ ಇರ್ಬೋದು, ಹೈವೇ ಇರ್ಬೋದು, ಈ ತರ ಡಿಪಿಆರ್ ಗಳನ್ನು ರೆಡಿ ಮಾಡಿ ಪ್ರಪೋಸಲ್ ಕಳಿಸಿ ಒಳ್ಳೆಯ ಒಂದು ಟೀಮ್ ಅನ್ನ ಇಟ್ಕೊಂಡು ಫಾಲೋ ಅಪ್ ಮಾಡ್ತಿರೋ ಪ್ರತಿಫಲ ಇವತ್ತು ನಮ್ಮ ಶಿವಮೊಗ್ಗ ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇದೆ. ಅದಕ್ಕೆ ಈ ವೇದಿಕೆ ಮುಖಾಂತರ ನಮ್ಮ ರೈಲ್ವೆ ಮತ್ತೆ ಹೈವೇ ಇನ್ನೆಲ್ಲ ಅಧಿಕಾರಿಗಳ ತಂಡಕ್ಕೆ ನಾನು ಒಂದು ಚಪ್ಪಾಳೆ ತಕ್ಕ ಮುಖಾಂತರ ಅವರಿಗೆಲ್ಲ ಅಭಿನಂದಿಸಬೇಕು ಅಂತ ಹೇಳಿ ನಾನು
ವಿನಂತಿಯನ್ನ ನಾನು ಮಾಡ್ಕೊಡ್ತೇನೆ. ಮಾತಾಡ್ತಾ ಇದ್ದೆ, ನನಗೆ ವಿಶ್ವಾಸ ಇದೆ ಇನ್ನೊಂದು 2 to 3 months ಅಲ್ಲಿ ನಮ್ಮ ಶಿವಮೊಗ್ಗಕ್ಕೆ ಸಮಸ್ಯೆ ಆಗಿರೋದು ಬೀರೂರಿಂದ ಶಿವಮೊಗ್ಗ ಡಬ್ಲಿಂಗ್ ಆಗ್ತದೆ. ಸಿಂಗಲ್ ಟ್ರ್ಯಾಕ್ ಇದೆ, ಎದುರು ಬದುರು ಟ್ರೈನ್ ಪಾಸ್ ಆಗಲ್ಲ. ಇದನ್ನ ಡಬಲ್ ಟ್ರ್ಯಾಕ್ ಮಾಡಿದಾಗ ಮಾತ್ರ ನಮ್ಗೆ ಇನ್ನೂ ಅರ್ಧ ಗಂಟೆ 1 ಗಂಟೆ ಫಾಸ್ಟ್ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಿಮ್ಮ ರಾಘಣ್ಣ ಎಂಪಿ ಆಗಿ 10 ದಿನಕ್ಕೆ ನಮ್ಮ ರೈಲ್ವೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಆಫೀಸರ್ಸ್ ಬಂದಿದ್ರು, ಮೀಟಿಂಗ್ ಮಾಡಿ ಪ್ರಪೋಸಲ್ ನ ಈಗ ಆಲ್ರೆಡಿ ಡೆಲ್ಲಿಗೆ ಸಬ್ಮಿಟ್ ಮಾಡಾಯಿತು. ನನಗೆ ವಿಶ್ವಾಸ ಇದೆ ಇನ್ನೊಂದು 2 ತಿಂಗಳೊಳಗೆ 1200 ಕೋಟಿ ಪ್ರಪೋಸಲ್ ಹೋಗಿದೆ. ಶಿವಮೊಗ್ಗ ಬೀರೂರು ಡಬ್ಲಿಂಗ್ ಕೆಲಸ ಕೂಡ ಟೆಂಡರ್ ಕರೆದು ಶುರು ಮಾಡೋ ನಿಟ್ಟಿನಲ್ಲಿ ನಮ್ಮ ಚೀಫ್ ಕಮರ್ಷಿಯಲ್ ಮ್ಯಾನೇಜರ್ ಎಸ್ ಪಿ ಶಾಸ್ತ್ರಿಗಳ ಒಂದು ಸಹಕಾರದಿಂದ ಆ ಕೆಲಸನೂ ಕೂಡ ಜಾರಿಗೆ ಬರುತ್ತೆ. ಅದಾದ್ಮೇಲೆ ನಮಗೆ ಇರೋದು ಟಾಸ್ಕ್ ಕೋಟೆಂಗೂರು ಕೋಚಿಂಗ್ ಡಿಪೋ. ಒಂದು ಟ್ರೈನ್ 3000 ಗಂಟೆ ಓಡಿದ ಮೇಲೆ ಸರ್ವಿಸ್ ಮಾಡಕ್ ಬೇಕು. ನಮ್ಮ ರಾಜ್ಯದಲ್ಲಿ ಇರೋದೇ 4 ಕೋಚಿಂಗ್ ಡಿಪೋ. 5ನೇ ಡಿಪೋ ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ರೈತರು ಕೊಟ್ಟಂತ ಕೋಟೆಂಗೂರಿನಲ್ಲಿ ಮಾಡಿಸ್ತಾ ಇದ್ದೇನೆ. ಬರೋ ತಿಂಗಳಲ್ಲಿ ರಾಜ್ಯದ ಬೇರೆ ಟ್ರೈನ್ಸ್ ಕೂಡ ಸರ್ವಿಸ್ ಮಾಡಿ ಶಿವಮೊಗ್ಗ ಬರಲೇಬೇಕು. ಬಂದಾದ್ಮೇಲೆ ನೀವು ಶಿವಮೊಗ್ಗದ ಬುದ್ಧಿವಂತರು ನೀವು ಟ್ರೈನ್ ಖಾಲಿ ಕಳಿಸಲ್ಲ, ಟ್ರೈನ್ ಹತ್ಕೊಂಡೇ ಹೋಗ್ತೀರಿ. ಹಾಗೆ ಎಲ್ಲಾ ದಿಕ್ಕಲ್ಲೂ ಕೂಡ ಟ್ರೈನ್ ಅನ್ನ ಕಳಿಸಲಿಕ್ಕೆ ಅನುಕೂಲ ಆಗ್ತದೆ. ಕೊಂಕಣ್ ರೈಲ್ವೆಗೆ ನಮ್ಮ ಶಿವಮೊಗ್ಗವನ್ನ ಲಿಂಕ್ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಆಗಿತ್ತು, ಆಗಲ್ಲ. ವೆಸ್ಟರ್ನ್ ಘಾಟ್ ಇಶ್ಯೂಸ್ ಕೂಡ ಇರೋದ್ರಿಂದ ಈಗ ಶಿವಮೊಗ್ಗದಿಂದ ಬೀರೂರು, ಬೀರೂರಿಂದ ಕಡೂರು, ಕಡೂರಿಂದ ಚಿಕ್ಕಮಗಳೂರಿಗೆ ಏನಿದೆ ಅಲ್ಲಿ ಚಿಕ್ಕಮಗಳೂರಿಂದ ಹಾಸನಕ್ಕೆ ಸುಮಾರು 60 ಕಿಲೋಮೀಟರ್ ಅಲ್ಲಿ ರೈಲ್ವೆ ಟ್ರ್ಯಾಕ್ ಮಾಡಿಸಿದ್ರೆ ವಸಂತ್ ಕುಮಾರ್ ಅವರೇ, ಅಲ್ಲಿಂದ ಸುಬ್ರಹ್ಮಣ್ಯ, ಸಕಲೇಶ್ಪುರ, ಸುಬ್ರಹ್ಮಣ್ಯ, ಮಂಗಳೂರು ಹಳೆ ರೂಟ್ ಇದೆ. ಅಂದ್ರೆ ಕಮ್ಮಿ ಖರ್ಚಲ್ಲಿ ನಮ್ಮ ಶಿವಮೊಗ್ಗದಿಂದ ಮಂಗಳೂರಿಗೆ ಕೋಸ್ಟಲ್ ಲೈನ್ಗೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. 100% ಅದನ್ನು ಕೂಡ ಬರುವಂತ ಬಜೆಟ್ ಅಲ್ಲಿ ಅದನ್ನ ಸ್ಯಾಂಕ್ಷನ್ ಮಾಡಿಸಿ ಕೆಲಸ ಶುರು ಮಾಡಿಸಿ ನಮ್ಮ ಶಿವಮೊಗ್ಗದಿಂದ ಮಂಗಳೂರಿಗೆ ಹೋಗಿ ಮೀನ್ಗೆ ತಿಂದ್ಕೊಂಡ್ಬರಕ್ಕೆ ಏನ್ ಬೇಕು ಅದು ವ್ಯವಸ್ಥೆನೂ ಕೂಡ ನಿಮ್ಗೆ ರಾಘಣ್ಣ ಮಾಡ್ತಾನೆ ಅಂತ ಈ ಸಂದರ್ಭ. ಶಿವಮೊಗ್ಗ, ಸಾಗರ, ತಾಳಗುಪ್ಪ 3 ಸ್ಟೇಷನ್ಗೆ ಸುಮಾರು 90 ಕೋಟಿ ಖರ್ಚು ಮಾಡಿ ಅಭಿವೃದ್ಧಿ ಆಗ್ತದೆ. ಭದ್ರಾವತಿದು ಕೂಡ ಹೋಮ್ವರ್ಕ್ ಆಗ್ತಾ ಇದೆ ಅಂತ ಈಗ ಆಲ್ರೆಡಿ ಹೇಳಿದ್ದಾರೆ. ವಿಶೇಷವಾಗಿ ನಮ್ಮ ವಯಸ್ಸಾದಂತವರಿಗೆ, ಲಗೇಜ್ ಹೆಚ್ಚಿಗೆ ಇದ್ದಂತವರಿಗೆ ಈ ಎಡಗಡೆಯಿಂದ ಬಲಗಡೆ ಹೋಗೋದು, ಬಲಗಡೆ ಎಡಗಡೆ ಬರೋದು ಕಷ್ಟ ಆಗ್ತಾ ಇತ್ತು. ಇದಕ್ಕೆ ಎಕ್ಸಲೇಟರ್ ಅನ್ನ ಅದು ಕೂಡ ಇದರಲ್ಲಿ ಸ್ಯಾಂಕ್ಷನ್ ಮಾಡಿಸಿ 2 ಓವರ್ ಬ್ರಿಡ್ಜ್ ಬರುತ್ತೆ. ಹಾಗಾಗಿ ನಿಮಗೆ ಮೆಟ್ಲು ಹೋಗುವಂತ ಸಮಸ್ಯೆ ಅದು ಕೂಡ ತಪ್ಪುತ್ತೆ ಅಂತೇಳಿ ಸಂದರ್ಭ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ವಿತಿನ್ 6-7 months ಅಲ್ಲಿ ಅದು ಕೂಡ ಇಂಪ್ಲಿಮೆಂಟ್ ಆಗುತ್ತೆ. ಮತ್ತೆ ಬೆಂಗಳೂರು ಸುಮಾರು 2,500 ಕೋಟಿ ಖರ್ಚು ಮಾಡಿ ಕೆಲಸ ಆಗ್ತಾ ಇದೆ. ಅಲ್ಲಿ ಆದಷ್ಟು ಕೆಲಸ ಮುಗೀತು ಅಂದ್ರೆ ನಮ್ಮ ಶಿವಮೊಗ್ಗ ಜಿಲ್ಲೆಯವರಿಗೆ ಮುಂಬೈ ಇರ್ಬೋದು, ಪೂನಾ ಇರ್ಬೋದು, ಅಹಮದಾಬಾದ್ ಇರ್ಬೋದು, ಜೈಪುರ್ ಇರ್ಬೋದು, ದೆಹಲಿ, ಚಂಡೀಗಢ ಇದೆಲ್ಲಕ್ಕೂ ಕೂಡ ಲಿಂಕ್ ಸಿಗುತ್ತೆ. ಮೇನ್ ಟ್ರೈನ್ ನಮಗೆ ಲಿಂಕೇಜ್ ಸಿಕ್ಕರೆ. ಅದೇ ರೀತಿ ನಮ್ಮ ಭಾರತದ ಪೂರ್ವ ಮತ್ತು ಈಶಾನ್ಯ ಭಾಗಕ್ಕೂ ಕೂಡ ಭುವನೇಶ್ವರ, ಗುವಾಹಟಿ ಈ ಕಡೆ ಈ ದಿಕ್ಕಲ್ಲೂ ಕೂಡ ನಮಗೆ ಲಿಂಕ್ ಸಿಗುತ್ತೆ. ಅಂದ್ರೆ ಬರುವಂತ ಇನ್ನು 4-5 ವರ್ಷದಲ್ಲಿ ಶಿವಮೊಗ್ಗದಿಂದ ಯಾವುದೇ ರಾಜ್ಯಕ್ಕೂ ಕೂಡ ಇಲ್ಲಿಂದ ನೇರವಾದಂತ ಟ್ರೈನ್ಗಳನ್ನ ಬಿಡಲಿಕ್ಕೆ ಸಾಧ್ಯ ಇದೆ. ಅದು ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಸೊ ವಿತಿನ್ 1 or 2 years ಮುಗೀತು ಅಂದ್ರೆ ಡಬ್ಲಿಂಗು ಆಗ್ಲಿಕ್ಕೆ ನಮ್ಮೊಂದು 2-3 ವರ್ಷ ಬೇಕಾಗುತ್ತೆ. ಇನ್ನೊಂದು 5 ವರ್ಷದಲ್ಲಿ ನಮ್ಮ ಶಿವಮೊಗ್ಗ ಹೊಸದಾಗಿ ಮದ್ಮಕ್ಳಂತೆ ತಯಾರು ಮಾಡ್ಲಿಕ್ಕೆ ಏನೇನ್ ಬೇಕು, ನೀವು ನಿಮ್ ತಂದೆ ತಾಯಿಂದರು ಟ್ಯಾಕ್ಸ್ ಕಟ್ತಾ ಇದ್ದೀರಿ. ಹಿಂದೆ ಯಾಕೆ ಅಭಿವೃದ್ಧಿ ಕೆಲಸ ಆಗ್ಲಿಲ್ಲ? ಇವತ್ತು ಕೂಡ ಟ್ಯಾಕ್ಸ್ ಕಟ್ತಾ ಇದ್ದೀರಿ. ಇವತ್ತು ಹೇಗೆ ಈ ರೀತಿಯಂತ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ ಅಂತ ತಾವೇ ಯೋಚನೆ ಮಾಡ್ತಾ ಆಯ್ತು. ಗುಡ್ ಗವರ್ನೆನ್ಸ್ ಇದ್ರೆ ಏನ್ ಕೂಡ ಮಾಡ್ಲಿಕ್ಕೆ ಸಾಧ್ಯ ಅನ್ನಕ್ಕೆ ಸನ್ಮಾನಿತ ನರೇಂದ್ರ ಮೋದಿಜರ ಒಂದು ನೇತೃತ್ವ. ನಿಮ್ ರಾಘಣ್ಣ ಕೇವಲ 2 ವರ್ಷದಲ್ಲಿ ನಮ್ಮ ಶಿವಮೊಗ್ಗ ಟೌನ್ ಅಲ್ಲಿರುವಂತ 3 ಆರೋಪಿಗಳನ್ನು ಮುಗಿಸುವಂತ ಕೆಲಸವನ್ನು ಮಾಡಿ ಈಗಾಗಲೇ ನಿಮಗೆ ಲೋಕಾರ್ಪಣೆ ಮಾಡಿದ್ದೀನಿ. ನಮ್ಮ ಭದ್ರಾವತಿ ಶಾಪ ಆಗ್ತದೆ, ಅದನ್ನು ಇನ್ನೊಂದು 2 ತಿಂಗಳಲ್ಲಿ ಮುಗಿಸುವಂತ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಬಂಧುಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿ ಆಯ್ತು ಪಾಯಿಂಟ್ भारत माता की जय, भारत माता की जय।